ಕಾನ್ನಿ ತನ್ನ ಲವರ್ನ ಮೀಟ್ ಮಾಡೋಕೆ ಮನೆಯಿಂದ ಹೊರಡ್ತಾಳೆ. ಆದ್ರೆ ಗಂಡನಿಗೆ ಅನುಮಾನ ಬಂದಿರೋದು ಅವಳಿಗೆ ಗೊತ್ತಿರಲ್ಲ. ಎಡ್ವರ್ಡ್ ಚೇರ್ ಮೇಲಿರೋ ರಿವೀಲಿಂಗ್ ಡ್ರೆಸ್ ನೋಡ್ತಾನೆ, ಜೊತೆಗೆ ಮೇಕಪ್ ಮಾಡ್ಕೊಂಡು ರೆಡಿಯಾಗಿರೋ ಹೆಂಡತಿನೂ ನೋಡ್ತಾನೆ. ಅವನು ಡಿನ್ನರ್ಗೆ ಹೋಗೋಣ ಅಂತಾನೆ, ಆದ್ರೆ ಕಾನ್ನಿ ಸಲೂನ್ ಅಪಾಯಿಂಟ್ಮೆಂಟ್ ಇದೆ ಅಂತ ತಕ್ಷಣ ನಿರಾಕರಿಸ್ತಾಳೆ. ಅವಳ ರಿಯಾಕ್ಷನ್ ಏನೋ ಸರಿ ಇಲ್ಲ ಅನಿಸುತ್ತೆ. ಎಡ್ವರ್ಡ್ ಅವಳ ಮುಖದ ನರ್ವಸ್ನೆಸ್ ನೋಡಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೆಸ್ ಮಾಡ್ತಾನೆ. ಸಲೂನ್ಗೆ ಕಾಲ್ ಮಾಡಿದಾಗ ಕಾನ್ನಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಇರಲ್ಲ. ಆ ಕ್ಷಣದಲ್ಲಿ ಅವನಿಗೆ ಎಲ್ಲವೂ ಅರ್ಥ ಆಗುತ್ತೆ. ಹೆಂಡತಿ ಮದುವೆಗೆ ಮೋಸ ಮಾಡಿದ್ದಾಳೆ. ಅವನಿಗೆ ಗೊತ್ತಿದ್ದ ಪ್ರಪಂಚವೇ ಇಲ್ಲದಂತಾಗುತ್ತೆ. ಇದು ಅನ್ಫೇತ್ಫುಲ್. ನೀವೇನು ಮಾಡ್ತೀರಿ? ಇದನ್ನ ಕನ್ಫರ್ಮ್ ಮಾಡೋಕೆ ಎಡ್ವರ್ಡ್ ಫ್ರಾಂಕ್ ಅನ್ನೋ ಪ್ರೈವೇಟ್ ಡಿಟೆಕ್ಟಿವ್ನ ಹೈರ್ ಮಾಡ್ತಾನೆ. ನನಗೆ ನಂಬಿಕಸ್ಥರು, ನೀವು ಒಬ್ಬರನ್ನ ಫಾಲೋ ಮಾಡಬೇಕು. ಇತ್ತ ಕಾನ್ನಿಗೆ ಇದರ ಬಗ್ಗೆ ಏನೂ ಗೊತ್ತಿರಲ್ಲ. ಅವಳು ಇನ್ನೂ ಪಾಲ್ ಜೊತೆಗಿನ ಆ ರಿಲೇಶನ್ಶಿಪ್ ಎಕ್ಸೈಟ್ಮೆಂಟ್ನಲ್ಲೇ ಇರ್ತಾಳೆ. ಆಮೇಲೆ ಡಿನ್ನರ್ ಟೈಮ್ನಲ್ಲಿ ಎಡ್ವರ್ಡ್ ತಾನು 1 ವಾರ ಬಿಸಿನೆಸ್ ಟ್ರಿಪ್ಗೆ ಹೋಗಬೇಕು ಅಂತ ಹೇಳ್ತಾನೆ. ನಾಳೆ ಚಿಕಾಗೋಗೆ ಹೋಗ್ಬೇಕು. ಜಾಸ್ತಿ ಇಲ್ಲ, ಇವತ್ತು ರಾತ್ರಿ ಅಷ್ಟೇ. ಫ್ಲೈಟ್ ಯಾವ ಟೈಮ್ಗೆ? ಆದರೆ ರಿಯಾಲಿಟಿಲಿ ಅವಳನ್ನ ಹಿಡಿಯೋಕೆ ಅವನು ಬೇಗ ಬರೋ ಪ್ಲಾನ್ ಮಾಡ್ತಾನೆ. ಅವನು ಊಹಿಸಿದ ಹಾಗೆಯೇ ಎಡ್ವರ್ಡ್ ಹೋದ ತಕ್ಷಣ ಕಾನ್ನಿ ಸುಮ್ಮನೆ ಕೂರೋದಿಲ್ಲ. ಅವಳು ರೆಡಿಯಾಗಿ ಪಾಲ್ನ ಮೀಟ್ ಮಾಡೋಕೆ ಓಡ್ತಾಳೆ. ಆದರೆ ಅವಳಿಗೆ ಗೊತ್ತಿಲ್ಲದ ವಿಷಯ ಅಂದ್ರೆ ಅವರು ಜೊತೆಯಾಗಿ ಕಳೆಯೋ ಪ್ರತಿ ಕ್ಷಣ ಬೀದಿಯಲ್ಲಿ ನಗೋದು ಎಲ್ಲವನ್ನೂ ಡಿಟೆಕ್ಟಿವ್ ಸೆರೆ ಹಿಡಿತಾ ಇರ್ತಾನೆ. ಆ ಕನಸಿನ ಲೋಕದ ಫೀಲ್ಮ್ ಬೇಗನೆ ಮಾಯವಾಗುತ್ತೆ. ಮಗ ಚಾರ್ಲಿನ ಸ್ಕೂಲ್ನಿಂದ ಪಿಕ್ ಮಾಡಬೇಕಿತ್ತು ಅಂತ ಕಾನ್ನಿಗೆ ನೆನಪಾಗುತ್ತೆ. ಅವಳು ಹೋದಾಗ ಆ ಹುಡುಗ 3 ಗಂಟೆಗಳಿಂದ ಒಬ್ಬನೇ ವೇಟ್ ಮಾಡ್ತಾ ಇರ್ತಾನೆ. ತಕ್ಷಣ ಅವಳಿಗೆ ಗಿಲ್ಟ್ ಆಗುತ್ತೆ. ಹೀಗೆ ಬದುಕೋಕೆ ಸಾಧ್ಯವಿಲ್ಲ ಅಂತ ಅವಳಿಗೆ ಅರ್ಥವಾಗುತ್ತೆ. ಎಲ್ಲವನ್ನೂ ಮುಗಿಸೋಕೆ ಕಾನ್ನಿ ಪಾಲ್ ಮನೆಗೆ ಹೋಗಿ ಮುಖಾಮುಖಿಯಾಗಿ ಬ್ರೇಕಪ್ ಮಾಡೋಕೆ ಡಿಸೈಡ್ ಮಾಡ್ತಾಳೆ. ಆದ್ರೆ ಅಲ್ಲಿಗೆ ಹೋದ ತಕ್ಷಣ ಎಲ್ಲವೂ ಉಲ್ಟಾ ಆಗುತ್ತೆ. ಪಾಲ್ ಸುಂದರ ಹುಡುಗಿಯನ್ನ ಹಗ್ ಮಾಡಿರೋದನ್ನ ಅವಳು ನೋಡ್ತಾಳೆ. ಅವಳಿಗೆ ಬೆಲೆ ಇಲ್ಲ ಅನ್ನೋ ತರ. ತಕ್ಷಣ ಅವಳ ಗಿಲ್ಟ್ ಕೋಪವಾಗಿ ಬದಲಾಗುತ್ತೆ. ಪಾಲ್ ಕೂಡ ಮೋಸ ಮಾಡಿದ್ದಾನೆ ಅನ್ನೋದನ್ನ ಅವಳಿಗೆ ನಂಬೋಕೆ ಆಗ್ತಿಲ್ಲ. ಇಮೋಷನ್ಗೆ ಒಳಗಾದ ಕಾನ್ನಿ ಅವರನ್ನ ಲೈಬ್ರರಿವರೆಗೂ ಫಾಲೋ ಮಾಡಿ ಅಲ್ಲಿ ಅವರಿಬ್ಬರು ಕ್ಲೋಸ್ ಆಗಿರೋದನ್ನ ನೋಡ್ತಾಳೆ. ಆಗ ಅವಳು ಪೂರ್ತಿ ಕಂಟ್ರೋಲ್ ಕಳ್ಕೊಳ್ತಾಳೆ. ಆ ಹೆಂಗಸನ್ನ ಕನ್ಫ್ರಂಟ್ ಮಾಡೋಕೆ ಅವಳ ಹತ್ರ ನುಗ್ತಾಳೆ. ಆದ್ರೆ ವಿಷಯ ಅತಿರೇಕಕ್ಕೆ ಹೋಗೋ ಮುಂಚೆ ಪಾಲ್ ಕಾನ್ನಿನ ಲೈಬ್ರರಿಯಿಂದ ಆಚೆ ಎಳೆದುಕೊಂಡು ಬರ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಅವರಿಬ್ಬರು ಮತ್ತೆ ಅದೇ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ಮರಳಿ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ಕಾನ್ನಿ ಮತ್ತು ಪಾಲ್ ರಿಲೇಶನ್ಶಿಪ್ ಶುರುವಾಗಿದ್ದು ಆಕಸ್ಮಿಕವಾಗಿ. ಒಂದು ದಿನ ಶಾಪಿಂಗ್ ಬಿಸಿ ಬರುವಾಗ ಜೋರಾಗಿ ಗಾಳಿ ಬೀಸುತ್ತೆ. ಆಗ ಕಾನ್ನಿ ಪಾಲ್ ಅನ್ನೋ ಒಬ್ಬ ಬುಕ್ ಕಲೆಕ್ಟರ್ಗೆ ಡಿಕ್ಕಿ ಹೊಡಿತಾಳೆ. ಅವರ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ. ಪಾಲ್ ಹಾರಿಹೋದ ವಸ್ತುಗಳನ್ನು ಆರಿಸಿಕೊಟ್ರೆ ಕಾನ್ನಿ ಅವನ ಬುಕ್ಸ್ ಎತ್ತಿಕೊಡ್ತಾಳೆ. ಮನೆಗೆ ಹೋಗೋಕೆ ಕಾನ್ನಿ ಟ್ಯಾಕ್ಸಿ ಹುಡುಕ್ತಿದ್ದಾಳೆ. ಅವಳು ಪಾಲ್ ಹತ್ರ ಹೆಲ್ಪ್ ಕೇಳಿದ್ರೂ ಯಾವ ಟ್ಯಾಕ್ಸಿನೂ ನಿಲ್ಲಲ್ಲ. ಪಾಲ್ ಅವಳ ಮೊಣಕಾಲಿನ ಗಾಯ ನೋಡಿ ಮದ್ದು ಹಾಕೋಕೆ ತನ್ನ ಅಪಾರ್ಟ್ಮೆಂಟ್ಗೆ ಬರೋಕೆ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಟ್ಯಾಕ್ಸಿ ಬಂದ್ರೂ ಕೂಡ ಯಾಕೋ ಏನೋ ಕಾನ್ನಿ ಪಾಲ್ ಮಾತನ್ನ ಕೇಳಿ ಅವನ ಜೊತೆ ಹೋಗ್ತಾಳೆ. ಅಲ್ಲಿಗೆ ಬಂದ ಮೇಲೆ ಪಾಲ್ ಅವಳಿಗೆ ಮೆಡಿಸಿನ್ ಇರೋ ಬಾತ್ರೂಮ್ ತೋರಿಸ್ತಾನೆ. ಅವನು ಮೊದಲಿಂದ ಅವಳನ್ನ ಗಮನಿಸ್ತಿದ್ದ ಅಂತ ಗೊತ್ತಾಗುತ್ತೆ. ಅವನು ಅವಳ ಮೊಣಕಾಲಿಗೆ ಐಸ್ ಪ್ಯಾಕ್ ಇಡೋ ರೀತಿ ನೋಡಿ ಕಾನಿಗೆ ತನ್ನ ಮೇಲೆ ಬರೀ ಕಾಳಜಿಗಿಂತ ಹೆಚ್ಚು ಇಂಟ್ರೆಸ್ಟ್ ಇದೆ ಅಂತ ಅವಳಿಗೆ ಬೇಗ ತಿಳಿಯುತ್ತೆ. ಅವಳಿಗೆ ಅನ್ಕಂಫರ್ಟಬಲ್ ಆಗಿ ಅಲ್ಲಿಂದ ಹೊರಡೋಕೆ ನೋಡ್ತಾಳೆ. ಅವಳು ಹೋಗೋ ಮುನ್ನ ಪಾಲ್ ಒಂದು ಬುಕ್ ತಗೊಂಡು ಹೋಗೋಕೆ ಹೇಳ್ತಾನೆ. ನೆಕ್ಸ್ಟ್ ಡೇ ಎಡ್ವರ್ಡ್ ಮತ್ತು ಚಾರ್ಲಿ ಹೋದ ಮೇಲೆ ಕಾನಿ ಬುಕ್ನಲ್ಲಿರೋ ಬಿಸಿನೆಸ್ ಕಾರ್ಡ್ ನೋಡ್ತಾಳೆ. ಕುತೂಹಲದಿಂದ ಅವಳು ಪಾಲ್ಗೆ ಕಾಲ್ ಮಾಡಿ ಅಡ್ರೆಸ್ ಕೇಳ್ತಾಳೆ. ಥ್ಯಾಂಕ್ ಯು ಹೇಳೋಕೆ ವೈನ್ ಕಳಿಸೋದು ಅವಳ ಪ್ಲಾನ್. ಆದ್ರೆ ಪಾಲ್ ಅವಳನ್ನ ಕಾಫಿಗೆ ಇನ್ವೈಟ್ ಮಾಡ್ತಾನೆ. ಕಾನಿ ಮೊದಲು ಯೋಚಿಸಿ ಆಮೇಲೆ ಒಪ್ತಾಳೆ. ಅವಳು ಅವನ ಅಪಾರ್ಟ್ಮೆಂಟ್ಗೆ ಹೋದಾಗ ಪಾಲ್ ಕಾಯ್ತಾ ಇರ್ತಾನೆ. ಕಾಫಿ ಮಾಡೋವಾಗ ಕಾನಿ ಬ್ರೈಲ್ ಬುಕ್ ನೋಡ್ತಾಳೆ. ಪಾಲ್ ಅವಳ ಕೈ ಹಿಡಿದು ಓದುತ್ತಾ ಅವಳ ಬೆರಳುಗಳನ್ನ ಪೇಜಸ್ ಮೇಲೆ ಆಡಿಸ್ತಾನೆ. ಆ ಕ್ಷಣ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಕನೆಕ್ಷನ್ ಬೆಳೆಯುತ್ತೆ. ಆದ್ರೆ ವಿಷಯಗಳು ಬದಲಾದ ತಕ್ಷಣ ಕಾನಿ ಹಿಂದೆ ಸರಿದು ಹೊರಡ್ತಾಳೆ. ಆಮೇಲೆ ಅವಳು ಎಡ್ವರ್ಡ್ನ ಆಫೀಸ್ನಲ್ಲಿ ಮೀಟ್ ಮಾಡಿ ಗಿಫ್ಟ್ ಕೊಡ್ತಾಳೆ. ಎಡ್ವರ್ಡ್ಗೆ ಸರ್ಪ್ರೈಸ್ ಮತ್ತು ಕನ್ಫ್ಯೂಷನ್ ಆಗಿದೆ. ಏನೋ ಚೇಂಜ್ ಆಗಿದೆ ಅಂತ ಅನಿಸಿದ್ರು ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ. ಆಮೇಲೆ ಮನೇಲಿ ಕಾನಿ ಹೊಸ ರೀತಿ ಬಿಹೇವ್ ಮಾಡೋದನ್ನ ಅವನು ನೋಟಿಸ್ ಮಾಡ್ತಾನೆ. ಅವಳು ಏನೋ ಯೋಚನೆಯಲ್ಲಿ ಮುಳುಗಿದ್ದಾಳೆ. ಕೆಲಸ ಮಾಡ್ತಾ ಸುಮ್ಮನೆ ನಗ್ತಿದ್ದಾಳೆ. ಇದು ಅನ್ಯೂಶುವಲ್ ಅನಿಸಿದ್ರು ಅವನು ಏನು ಕೇಳದೆ ಸುಮ್ಮನಿರ್ತಾನೆ. ಮರುದಿನ
ಕಾನಿ ಮತ್ತೆ ಪಾಲ್ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಈ ಸಲ ಅವರ ಮಧ್ಯೆ ಯಾವುದೇ ಆಕ್ವರ್ಡ್ನೆಸ್ ಇರಲ್ಲ. ಪಾಲ್ ಅವಳನ್ನ ಡಾನ್ಸ್ಗೆ ಕರೀತಾನೆ. ಕಾನಿ ಆ ಮ್ಯೂಸಿಕ್ನ ಸಾಫ್ಟ್ ರಿದಮ್ನಲ್ಲಿ ತನ್ನನ್ನು ತಾನು ಮರೆತು ಬಿಡ್ತಾಳೆ. ಆ ಮೊಮೆಂಟ್ನಲ್ಲಿ ಅವಳು ತಡೆಯೋದನ್ನ ನಿಲ್ಲಿಸ್ತಾಳೆ. ಅವರಿಬ್ಬರು ಲೈನ್ ಕ್ರಾಸ್ ಮಾಡಿ ಎಲ್ಲವನ್ನೂ ಬದಲಿಸೋ ಅಫೇರ್ ಶುರು ಮಾಡ್ತಾರೆ. ಮನೆಗೆ ಬರುವಾಗ ಕಾನಿ ಎಮೋಷನ್ನಲ್ಲಿ ಮುಳುಗಿರ್ತಾಳೆ. ಪಾಲ್ ಜೊತೆಗಿನ ಮೊಮೆಂಟ್ಸ್ ನೆನೆದು ತನ್ನಷ್ಟಕ್ಕೆ ನಗ್ತಿದ್ದಾಳೆ. ದಿನಗಳು ಕಳೆದಂತೆ ಎಡ್ವರ್ಡ್ ಅವಳ ಬಿಹೇವಿಯರ್ನಲ್ಲಿರೋ ಚೇಂಜ್ ನೋಟಿಸ್ ಮಾಡ್ತಾನೆ. ಅವಳು ಯೋಚನೆಯಲ್ಲಿ ಮುಳುಗಿರ್ತಾಳೆ. ಯಾರೋ ಪ್ರೀತಿಯಲ್ಲಿ ಬಿದ್ದಿರೋ ಹಾಗೆ ಸುಮ್ಮನೆ ನಗ್ತಾ ಇರ್ತಾಳೆ. ಒಂದು ಸಲ ಕಾನಿ ಎಡ್ವರ್ಡ್ ಕೊಟ್ಟಿದ್ದ ಗ್ಲಾಸ್ನ ಗ್ಲೋಬ್ನ ಪಾಲ್ಗೆ ಗಿಫ್ಟ್ ಆಗಿ ಕೊಡೋಕೆ ಡಿಸೈಡ್ ಮಾಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಡಿಟೆಕ್ಟಿವ್ ಕೊಟ್ಟ ಸಾಕ್ಷಿಯಿಂದ ಎಡ್ವರ್ಡ್ ಅನುಮಾನ ನಿಜವಾಗುತ್ತೆ. ಎಲ್ಲವೂ ಕ್ಲಿಯರ್ ಆದ ಮೇಲೆ ಎಡ್ವರ್ಡ್ ನೇರವಾಗಿ ಪಾಲ್ನ ಎದುರಿಸೋಕೆ ಡಿಸೈಡ್ ಮಾಡ್ತಾನೆ. ಅವನು ಬಂದಾಗ ಪಾಲ್ ಕಾಮಾಗಿ ಸ್ವಾಗತಿಸ್ತಾನೆ. ಎಡ್ವರ್ಡ್ ಟೈಮ್ ವೇಸ್ಟ್ ಮಾಡದೆ ಕಾನಿ ಜೊತೆಗಿನ ರಿಲೇಶನ್ಶಿಪ್ ಹೇಗೆ ಶುರುವಾಯಿತು ಅಂತ ಕೇಳ್ತಾನೆ. ಅದೆಲ್ಲ ಆಕಸ್ಮಿಕ ಅಂದರೂ ಕಾನಿಗೆ ಮದುವೆಯಾಗಿ ಮಗು ಇರೋದು ಪಾಲ್ಗೆ ಮೊದಲೇ ಗೊತ್ತಿತ್ತು ಅಂತ ಎಡ್ವರ್ಡ್ಗೆ ತಿಳಿದಾಗ ಅವ ಸಿಟ್ಟು ನೆತ್ತಿಗೆ ಇರುತ್ತೆ. ಅಪಾರ್ಟ್ಮೆಂಟ್ ಒಳಗಡೆ ಎಡ್ವರ್ಡ್ ಆ ಮೆಸ್ಸಿ ಬೆಡ್ನ ನೋಡ್ತಾನೆ. ನಡೀತಿರೋ ಸತ್ಯವನ್ನ ಇಗ್ನೋರ್ ಮಾಡೋಕೆ ಅವನಿಂದ ಸಾಧ್ಯವಾಗಲ್ಲ. ನಂತರ ಅವನ ಕಣ್ಣು ಪರಿಚಯವಿರೋ ಗ್ಲಾಸ್ನೋ ಗ್ಲೋಬ್ ಮೇಲೆ ಬೀಳುತ್ತೆ. ಅದು ಎಲ್ಲಿಂದ ಬಂತು ಅಂತ ತಕ್ಷಣ ಗೊತ್ತಾಗುತ್ತೆ. ಅದನ್ನ ಕಾನಿ ಗಿಫ್ಟ್ ಕೊಟ್ಟಿದ್ದು ಅಂತ ಕೇಳಿ ಅವನ ತಾಳ್ಮೆ ಇರುತ್ತೆ. ಆ ವಸ್ತುನ ಅವನು ಅವಳಿಗೆ ಪ್ರೀತಿಯಿಂದ ಕೊಟ್ಟಿದ್ದ, ಆದರೆ ಈಗ ಅದು ಇನ್ನೊಬ್ಬನ ಕೈ ಸೇರಿದೆ. ಕಂಟ್ರೋಲ್ ಮಾಡಲಾಗದ ಸಿಟ್ಟಿನಲ್ಲಿ ಎಡ್ವರ್ಡ್ ಆ ಸ್ನೋ ಗ್ಲೋಬ್ ತಗೊಂಡು ಪಾಲ್ಗೆ ಹೊಡಿತಾನೆ. ಆ ಏಟು ಫೇಟಲ್ ಆಗಿ ಪಾಲ್ ತಕ್ಷಣವೇ ಕುಸಿದು ಬೀಳ್ತಾನೆ. ಎಡ್ವರ್ಡ್ಗೆ ಇದು ಕುಟುಂಬ ಹಾಳಾಗಿದ್ದಕ್ಕೆ ಸಿಕ್ಕ ನ್ಯಾಯ ಅನಿಸುತ್ತೆ. ಆದರೆ ತಕ್ಷಣವೇ ರಿಯಾಲಿಟಿ ಅರ್ಥವಾಗುತ್ತೆ. ಅವನು ಒಬ್ಬನ ಪ್ರಾಣ ತಗೊಂಡಿದ್ದಾನೆ. ಹಿಂಜರಿಕೆ ಇಲ್ಲದೆ ಎಡ್ವರ್ಡ್ ತನ್ನ ಕುರುಹು ಅಳಿಸೋಕೆ ಶುರು ಮಾಡ್ತಾನೆ. ಫಿಂಗರ್ ಪ್ರಿಂಟ್ಸ್ ಒರೆಸಿ ಬಾಡಿ ವ್ರ್ಯಾಪ್ ಮಾಡಿ ನೆಲದ ರಕ್ತ ಕ್ಲೀನ್ ಮಾಡ್ತಾನೆ. ಅದೇ ಟೈಮ್ಗೆ ಪಾಲ್ಗೆ ಕಾನಿಯಿಂದ ವಾಯ್ಸ್ ಮೆಸೇಜ್ ಬರುತ್ತೆ. ತನ್ನ ತಪ್ಪಿನ ಅರಿವಾಗಿ ರಿಲೇಶನ್ಶಿಪ್ ಎಂಡ್ ಮಾಡೋಕೆ ಬಯಸ್ತೀನಿ ಅಂತ ಅದರಲ್ಲಿ ಹೇಳ್ತಾಳೆ. ನನ್ನಿಂದ ಇನ್ನೂ ಆಗಲ್ಲ. ಎಡ್ವರ್ಡ್ ಪಾಲ್ ಬಾಡಿನ ಟ್ರಂಕ್ನಲ್ಲಿಟ್ಟು ಚಾರ್ಲಿ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಕಾನಿ ಮಗನ ಶೋಗೆ ಕಾಯ್ತಿರ್ತಾಳೆ. ಅವಳನ್ನ ಸೇರೋ ಮುನ್ನ ಕ್ಲೀನ್ ಆಗಿ ಕಾನಿ ಪಕ್ಕ ಕೂತಾಗ ಅವಳು ಅವನ ಕೈ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಆ ಶಾಂತ ಕ್ಷಣದಲ್ಲಿ ಎಡ್ವರ್ಡ್ಗೆ ಅವಳ ಪ್ರಾಮಾಣಿಕತೆ ಮತ್ತು ಪಶ್ಚಾತ್ತಾಪದ ಅರಿವಾಗುತ್ತೆ. ಅವನು ಅವಳನ್ನ ಅಪ್ಪಿಕೊಳ್ತಾನೆ. ಆಮೇಲೆ ಚಾರ್ಲಿನ ಮನೆಗೆ ಬಿಟ್ಟು ಎಡ್ವರ್ಡ್ ಡಂಪಿಂಗ್ ಸೈಟ್ಗೆ ಡ್ರೈವ್ ಮಾಡ್ತಾನೆ. ಅವನು ಟ್ರಂಕ್ನಿಂದ ಪಾಲ್ ಬಾಡಿ ತೆಗೆದು ಕಸದ ರಾಶಿಯಲ್ಲಿ ಹೂತು ಹಾಕ್ತಾನೆ. ಮನೆಗೆ ಬರೋ ಮುನ್ನ ಸಾಕ್ಷಿ ಉಳಿಬಾರದು ಅಂತ ಕಾರ್ನ ಜಾಗರೂಕತೆಯಿಂದ ವಾಶ್ ಮಾಡ್ತಾನೆ. ಕೆಲವು ದಿನ ಕಳೀತವೆ. ಲೈಫ್ ನಾರ್ಮಲ್ ಆಗ್ತಿದೆ ಅನ್ಸುತ್ತೆ. ಆದ್ರೆ ಆ ಶಾಂತಿ ಜಾಸ್ತಿ ದಿನ ಇರಲ್ಲ. ಇಬ್ಬರು ಪೊಲೀಸ್ ಆಫೀಸರ್ಸ್ ಮನೆಗೆ ಬಂದು ಮಿಸ್ಸಿಂಗ್ ಆಗಿರೋ ಪಾಲ್ ಬಗ್ಗೆ ಕಾನಿನ ವಿಚಾರಿಸ್ತಾರೆ. ಪಾಲ್ ಮಾರ್ಟೆಲ್ ಗೊತ್ತಾ? ಅಷ್ಟಾಗಿ ಗೊತ್ತಿಲ್ಲ. ಯಾಕೆ? ಅವನು ಎಲ್ಲಿದ್ದಾನೆ? ಮನೆಯಲ್ಲಿ ಇರಬಹುದು. ಅವನು ಎಲ್ಲಿ ಇರ್ತಾನೆ ಅಂತ ಗೊತ್ತಾ? ಸೋಹೋ ಅಲ್ವಾ? ಅವನ ಅಪಾರ್ಟ್ಮೆಂಟ್ನಲ್ಲಿ ಇವರ ನಂಬರ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಕಾನಿ ತಕ್ಷಣ ಗಾಬರಿ ಆಗ್ತಾಳೆ. ಸತ್ಯ ಹೊರಬರೋ ಟೈಮ್ ಹತ್ರ ಬರ್ತಿದೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಕೆಲವು ದಿನಗಳ ನಂತರ ಅದೇ ಆಫೀಸರ್ಸ್ ಇನ್ವೆಸ್ಟಿಗೇಷನ್ಗೆ ವಾಪಸ್ ಬರ್ತಾರೆ. ಈ ಸಲ ಎಡ್ವರ್ಡ್ ಕೂಡ ಇರ್ತಾನೆ. ಪಾಲ್ ಸತ್ತಿದ್ದಾನೆ ಅನ್ನೋ ಶಾಕಿಂಗ್ ನ್ಯೂಸ್ ಹೇಳ್ತಾರೆ. ಈಗ ಕ್ವೆಶ್ಚನ್ಸ್ ಸೀರಿಯಸ್ ಆಗುತ್ತೆ. ಕಾನಿ ಕಾಮ್ ಆಗಿರೋಕೆ ಟ್ರೈ ಮಾಡ್ತಾಳೆ. ಅವನನ್ನ ನೋಡಿದ್ದು ನೆನಪಿಲ್ಲ ಅಂತ ಹೇಳ್ತಾಳೆ. ಅವನ ಅಪಾರ್ಟ್ಮೆಂಟ್ಗೆ ಹೋಗಿಲ್ಲ ಅಂತ ವಾದಿಸ್ತಾಳೆ. ಆದ್ರೆ ಒಬ್ಬ ಆಫೀಸರ್ ಒಂದು ಗಂಭೀರ ವಿಷಯ ಹೇಳ್ತಾರೆ. ಸುಮಾರು 4 ವೀಕ್ಸ್ ಹಿಂದೆ ಪಾಲ್ ಬಿಲ್ಡಿಂಗ್ ಹೊರಗೆ ಇವಳ ಪಾರ್ಕಿಂಗ್ ಟಿಕೆಟ್ ಸಿಕ್ಕಿರುತ್ತೆ. ತಕ್ಷಣ ಕಾನಿಗೆ ಭಯ ಆಗುತ್ತೆ. ತನ್ನ ಅಫೇರ್ ಬಯಲಾಗುತ್ತೆ ಅನ್ನೋ ಆತಂಕ ಶುರುವಾಗುತ್ತೆ. ಪೊಲೀಸ್ಗೆ ಅಷ್ಟೇ ಅಲ್ಲ, ಎಡ್ವರ್ಡ್ಗೂ ಕೂಡ. ಬೇರೆ ದಾರಿ ಇಲ್ಲದೆ ಗಂಡ ಮತ್ತು ಇನ್ವೆಸ್ಟಿಗೇಟರ್ಸ್ ಮುಂದೆ ಅವಳು ಸುಳ್ಳು ಹೇಳ್ತಾಳೆ. ಎಡ್ವರ್ಡ್ ಅವಳ ಆಂಗ್ಸೈಟಿ ಗಮನಿಸಿ ಆಫೀಸರ್ಸ್ನ ಹೋಗೋಕೆ ಹೇಳ್ತಾನೆ. ಅವರು ಹೋದ ಮೇಲೆ ಕಾನಿ ಅಳ್ತಾಳೆ. ಆಮೇಲೆ ಬಟ್ಟೆ ಒಗೆಯುವಾಗ ಅವಳಿಗೆ ಎಲ್ಲವನ್ನೂ ಬದಲಿಸುವ ಒಂದು ವಿಷಯ ಸಿಗುತ್ತೆ. ಎಡ್ವರ್ಡ್ ಜಾಕೆಟ್ ಪಾಕೆಟ್ನಲ್ಲಿ ಅವಳಿಗೆ ಪಾಲ್ ಜೊತೆಗಿರೋ ತಂದೆ ಫೋಟೋಗ್ರಾಫ್ ಸಿಗುತ್ತೆ. ಆಗ ಅವಳಿಗೆ ಸತ್ಯ ಗೊತ್ತಾಗುತ್ತೆ. ಅಫೇರ್ ಬಗ್ಗೆ ಎಡ್ವರ್ಡ್ಗೆ ಮೊದಲೇ ತಿಳಿದಿತ್ತು. ಅವಳು ಬಂದಾಗ ಎಡ್ವರ್ಡ್ ಗೆಸ್ಟ್ಗೋಸ್ಕರ ತಯಾರಿ ಮಾಡ್ತಿದ್ದ. ಅವನು ನಾರ್ಮಲ್ ಆಗಿ ಕಂಡ್ರೂ ಅವನಲ್ಲಿ ಒಂದು ಟೆನ್ಷನ್ ಇರುತ್ತೆ. ಕಾನಿ ಇನ್ನು ಎಷ್ಟು ದಿನ ಸುಮ್ಮನಿರುತ್ತಾಳೆ ಅಂತ ಅವನು ಕಾಯ್ತಾ ಇರ್ತಾನೆ. ಗ್ಯಾದರಿಂಗ್ ನಡೆಯುವಾಗ ಕಾನಿಗೆ ಒಂದು ವಿಷಯ ನೋಡಿ ಶಾಕ್ ಆಗುತ್ತೆ. ಅವಳು ಪಾಲ್ಗೆ ಕೊಟ್ಟಿದ್ದ ಗ್ಲಾಸ್ ಸ್ನೋ ಗ್ಲೋಬ್ ಈಗ ಮತ್ತೆ ಇಲ್ಲೇ ಇದೆ. ಅವಳು ಎಡ್ವರ್ಡ್ನ ನೋಡ್ತಾಳೆ.
ಆಗ ಅವಳಿಗೆ ಸತ್ಯ ಹೊಳೆಯುತ್ತೆ. ಪಾಲ್ನ ಕೊಂದಿದ್ದು ಇವನೇ ಇರಬಹುದು. ಗೆಸ್ಟ್ಸ್ ಹೋದ ಮೇಲೆ ಕಾನಿ ಅವನನ್ನ ಪ್ರಶ್ನಿಸ್ತಾಳೆ. ಎಲ್ಲವನ್ನೂ ತಡೆದಿದ್ದ ಎಡ್ವರ್ಡ್ ಎಮೋಷನ್ಸ್ ಹೊರಹಾಕ್ತಾನೆ. ಮಾತಾಡು ನನ್ನ ಜೊತೆ. ಏನು ಮಾಡ್ದೆ ಹೇಳು? ನೀನೇ ಮಾಡಿದ್ದು. ನೀನು ಅವನ ಜೊತೆ ಮರಳಿ ಮರಳಿ ಮಲಗಿದೆ, ನಂಗೆ ಸುಳ್ಳು ಹೇಳಿದೆ. ಈಗ ನನ್ ಜೊತೆ ಮಾತಾಡಬೇಡ. ಅವಳ ಬಿಟ್ರೇಲ್ ಗೊತ್ತಾದಾಗಿನಿಂದ ಅನುಭವಿಸಿದ ನೋವು ಹೊರಬರುತ್ತೆ. ಫ್ಯಾಮಿಲಿಗೆ ಕಟ್ಟಿದ್ದೆಲ್ಲ ಇಷ್ಟು ಸುಲಭವಾಗಿ ಹೋಯ್ತಲ್ಲ ಅಂತ ಅವನಿಗೆ ಅನಿಸುತ್ತೆ. ಕಾನಿ ಏನೂ ಮಾಡಲಾಗದೆ, ರೆಸ್ಪಾಂಡ್ ಮಾಡೋಕೆ ಆಗದೆ ಸುಮ್ಮನೆ ನಿಂತಿದ್ದಾಳೆ. ಎಡ್ವರ್ಡ್ ತನ್ನ ಹಾರ್ಟ್ ಬ್ರೇಕ್ ಹೊರಹಾಕುವಾಗ ಅವಳು ಕುಸಿದು ಹೋಗ್ತಾಳೆ. ಅವನು ಹತ್ತಿರ ಬಂದಾಗ ಕಾನಿ ಎದುರಿಸಲಾಗದೆ ದೂರ ಸರಿಯುತ್ತಾಳೆ. ನೆಕ್ಸ್ಟ್ ಡೇ ಕಾನಿ ಫೋಟೋ ಆಲ್ಬಮ್ ನೋಡ್ತಾಳೆ. ತನ್ನ ಹತ್ತಿರ ಮೊದಲೇ ಏನಿತ್ತು ಅನ್ನೋದು ಅವಳಿಗೆ ನಿಜವಾಗಿಯೂ ಅರ್ಥ ಆಗುತ್ತೆ. ಒಂದು ಕಂಪ್ಲೀಟ್ ಫ್ಯಾಮಿಲಿ, ಕೊರತೆ ಇಲ್ಲದ ಲೈಫ್. ಸ್ನೋ ಗ್ಲೋಬ್ ಹಿಡಿದಾಗ ಅದರ ಬೇಸ್ನಲ್ಲಿ ಎಡ್ವರ್ಡ್ ವರ್ಷಗಳ ಹಿಂದೆ ಬರೆದಿದ್ದ ಒಂದು ಸಣ್ಣ ನೋಟ್ ಸಿಗುತ್ತೆ. ಅದು ಪ್ರೀತಿಯಿಂದ ತುಂಬಿತ್ತು. ಮಗುವಾಗಿದ್ದ ಕಾಲದ ಮೆಸೇಜ್ ಅದು. ಆ ಸತ್ಯ ಅವಳಿಗೆ ತಟ್ಟುತ್ತೆ. ಎಡ್ವರ್ಡ್ ಅವಳ ಕಣ್ಣಲ್ಲಿರೋ ಪಶ್ಚಾತ್ತಾಪ ನೋಡ್ತಾನೆ. ಅವರಿಬ್ಬರ ನಡುವೆ ಇನ್ನೂ ಏನೋ ಇದೆ. ಅದು ನಿಜವಾದ ಪ್ರೀತಿ. ಇದೆಲ್ಲದರ ನಡುವೆಯೂ ಅವನು ಅವಳನ್ನು ಕ್ಷಮಿಸೋಕೆ ನಿರ್ಧಾರ ಮಾಡ್ತಾನೆ. ಕಾನಿ ಎಲ್ಲವನ್ನೂ ಎಣ್ಮಾಡಿ ಪಾಸ್ನ ಮರೆಯೋದಾಗಿ ಪ್ರಾಮಿಸ್ ಮಾಡ್ತಾಳೆ. ಪಾಲ್ ಅಪಾರ್ಟ್ಮೆಂಟ್ ಹೊರಗೆ ಟ್ಯಾಕ್ಸಿ ಪಾಸ್ ಆದ ಆ ಮೊಮೆಂಟ್ಗೆ ವಾಪಸ್ ಹೋಗ್ಬಾರ್ದಿತ್ತ ಅಂತ ಅವಳಿಗೆ ಅನ್ಸುತ್ತೆ. ಆವತ್ತು ಸುಮ್ಮನೆ ಆ ಟ್ಯಾಕ್ಸಿ ಹತ್ತಿ ಹೋಗಿದ್ರೆ ಏನಾಗ್ತಿತ್ತು ಅಂತ ಅವಳು ಇಮ್ಯಾಜಿನ್ ಮಾಡ್ಕೊಳ್ತಾಳೆ. ಬಹುಶಃ ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ. ಪಾಲ್ ಕೂಡ ಇವತ್ತು ಮೊದಲು ಅವಳು ಅಳ್ತಿರೋದನ್ನ ನೋಡಿ ಸಮಾಧಾನ ಆಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನು ಪೊಲೀಸ್ ಸ್ಟೇಷನ್ ಮುಂದೆ ಕಾರ್ ನಿಲ್ಲಿಸಿ ಶರಣಾಗೋಕೆ ರೆಡಿ ಆಗ್ತಾನೆ. ಆದ್ರೆ ಕಾನಿ ಇನ್ನೊಮ್ಮೆ ಯೋಚಿಸೋಕೆ ಕೇಳ್ತಾಳೆ. ನಾವು ಹೊಸದಾಗಿ ಜೀವನ ಶುರು ಮಾಡಬಹುದು ಅಂತ ಅವಳು ನಂಬಿದ್ದಾಳೆ. ಎಲ್ಲವನ್ನೂ ಮರೆತು ಹೊಸ ಐಡೆಂಟಿಟಿ ಜೊತೆ ಎಲ್ಲಾದ್ರೂ ದೂರ ಹೋಗಿ ಹೊಸ ಲೈಫ್ ಕಟ್ಟಿಕೊಳ್ಳೋಣ ಅಂತಾಳೆ. ಇಲ್ಲಿಗೆ ಈ ಸ್ಟೋರಿ ಎಂಡ್ ಆಗುತ್ತೆ. ಸೊ ಮಾರಲ್ ಏನಂದ್ರೆ, ಯಾರಾದ್ರೂ ರಾಂಡಮ್ ಹಾರ್ಟ್ ಬುಕ್ ಗೈ ಕಾಫಿ ಆಫರ್ ಮಾಡಿದ್ರೆ ಸುಮ್ಮನೆ ಟ್ಯಾಕ್ಸಿ ಹತ್ತಿ ಹೊರಡಿ. ಯಾಕಂದ್ರೆ ಮರ್ಡರ್, ಡಿಟೆಕ್ಟಿವ್ಸ್ ಮತ್ತು ಎಮೋಷನಲ್ ಡ್ಯಾಮೇಜ್ಗಿಂತ ಅದು ತುಂಬಾ